ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. 80-90ರ ದಶಕದಲ್ಲಿ ಕಂಪನಿ ನಾಟಕಗಳು ಹೆಚ್ಚು ಪ್ರಾಮುಖ್ಯತೆ ಪಡೆದಿತ್ತು. ಅಂಥ ಕಂಪನಿ ನಾಟಕಗಳಿಗೆ ಭೂಷಣವೇ ವಾದ್ಯ ಸಂಗೀತ. ಅಂಥ ಸಂದರ್ಭದಲ್ಲಿ ನಾಟಕ ನಿರ್ದೇಶಕರ ಕಣ್ಣಿಗೆ ಬಿದ್ದದ್ದು ಹಾರ್ಮೋನಿಯಂನಲ್ಲಿ ನೈಪುಣ್ಯತೆ ಹೊಂದಿರುವಂತಹ ಯುವ ಕಲಾವಿದ ದೇವರಾಜ್ ಹಲಗೇರಿ. ಮುಂದೆ ಕೀಬೋರ್ಡ್ ಕಲಿತ ದೇವರಾಜ್ ಅದೇ ಕೀಬೋರ್ಡ್ನಲ್ಲಿ ಕೈ ಆಡಿಸಿದರೆ ಸಾಕು, ಪ್ರೇಕ್ಷಕರ ಗ್ಯಾಲರಿಯಿಂದ ಜೇಂಕಾರವಾಗಿ ಸಿಳ್ಳೆ ಕೇಳಿಸ್ತಾ ಇರ್ತಿತ್ತು. ಆದರೆ ಕಲೆಯನ್ನೇ ನಂಬಿಕೊಂಡಿದ್ದಂತಹ ದೇವರಾಜ್ ಹಲಗೇರಿಯವರ ಬದುಕಿಗೆ ಈ ವಾದ್ಯಗಳಾವು ಇಲ್ಲಿ ತನಕ ಸಾಥ್ ಕೊಟ್ಟೇ ಇಲ್ಲ. ಇನ್ನು ಸರ್ಕಾರಕ್ಕಂತೂ ಇಂಥವ್ರ ಕಣ್ಣಿಗೆ ಬೀಳೋದೇ ಇಲ್ಲ. ತುತ್ತಿನ ಚೀಲಕ್ಕಾಗಿ ದೇವರಾಜ್ ಅವರನ್ನ ಪರದಾಡಿಸುತ್ತಿದ್ದಾಳಲ್ಲ ಕಲಾ ಶಾರದೆ, ಏನನ್ನಬೇಕು ಇದಕ್ಕೆ? ನೋಡಿ ಹೇಗಿದೆ ದೇವರಾಜ್ ಅವರು ಜೀಕುತ್ತಿರುವ ಜೀವನ ಜೋಕಾಲಿಯ ಪರಿ. ಪ್ರಣಯ ಹಕ್ಕಿಗಳಿಗೆ ಉಷ್ಣಾಂಶದ ನೆಲೆ ಬಲು ಪ್ರೀತಿಯಂತೆ, ಅದಕ್ಕೆ ಇರಬೇಕು ಅದೆಂದೋ ಒಮ್ಮೆ ಎಲ್ಲಿಂದಲೋ ಹಾರುತ್ತಾ ಬಂದ ಪಕ್ಷಿ ಪ್ರಭೇದ ಗಿಳಿ ಗುಂಪು ಕೊಪ್ಪಳ ಸಮೀಪದ ಹಳ್ಳಿಯೊಂದನ್ನು ತಮ್ಮ ವಂಶಾಭಿವೃದ್ಧಿಯ ವಾಸಕ್ಕಾಗಿ ಆರಿಸಿಕೊಂಡಿದ್ದವಂತೆ. ಆ ಊರೇ ಈ ಊರು ಗಿಣಿಗೇರ. ಈ ಊರ ಹೆಸರಿನ ಹಿನ್ನೆಲೆ ಹೀಗಿದೆ ಅಂತ ಹೇಳ್ತಾರೆ. ತಾಯಮ್ಮ ದೇವಿಯ ಮಡಿಲೂರು, ಆನೆಗೊಂದಿ ಗುರುಪೀಠದ ಕಾರುಣ್ಯ ಈ ಊರವರ ಬದುಕಿಗೆ ಆಧ್ಯಾತ್ಮದ ಶ್ರೀರಕ್ಷೆ. ಗೋಸೇವಕರು, ಪ್ರಾಪರ್ಟಿ ಡೆವಲಪರ್ಗಳು, ಇಂಜಿನಿಯರ್ಗಳು, ಕಲಾವಿದರು, ಕಲಾರಾಧಕರು, ವ್ಯಾಪಾರಿಗಳು ಹಾಗೂ ನೌಕರ ವರ್ಗ, ಹೀಗೆ ನಾನಾ ಕ್ಷೇತ್ರದಲ್ಲಿ ಬದುಕನ್ನು ಕಟ್ಟಿಕೊಂಡು ಬಾಳಿಸುವ ಆಶಯ ಇಟ್ಟುಕೊಂಡವರು ಇಲ್ಲಿ ವಾಸವಾಗಿದ್ದಾರೆ. ಅವರಲ್ಲಿ ಒಬ್ಬರು ನಮ್ಮ ಇಂದಿನ ಕಥಾನಾಯಕರು. ಕಂಪನಿ ನಾಟಕಗಳಲ್ಲಿ ತನ್ನ ಬದುಕಿಗೆ ಆಶಾಕಿರಣವಾಗಿಸಿಕೊಂಡ ಹಿರಿಯ ಜೀವ ದೇವರಾಜ ಹಲಗೇರಿ. ಪ್ರಾಥಮಿಕವಾಗಿ ಇವರು ಹಾರ್ಮೋನಿಯಂ ವಾದಕರು, ಗಿಟಾರ್ ಹಾಗೂ ಕೀಬೋರ್ಡ್ ನುಡಿಸಲು ಕಲಿತವರು. ಗೀತ ರಚನೆಕಾರರು, ನಾಟಕದ ಸ್ಕ್ರಿಪ್ಟ್ ರಚಿಸಿಕೊಡುವವರು, ಇಷ್ಟೆಲ್ಲ ವಿದ್ಯೆಗಳ ಪಾರಂಗತರು ಇವರು. ಎತ್ತರಕ್ಕೆ ಅರಳಬೇಕಿದ್ದ ಇವರ ಕಲಾತ್ಮಕ ಬದುಕು ಸಮಾಧಾನ ತರುವ ಮಟ್ಟಕ್ಕೆ ಅರಳಲೇ ಇಲ್ಲ. ಇವರಿಗೆ ತಾವೇ ಸ್ಥಾಪಿಸಿದ ಕಂಪನಿ ನಾಟಕದ ಯೂನಿಟ್ ಸಹ ಕೈ ಹಿಡಿಯಲೇ ಇಲ್ಲ. ಎಲ್ಲವನ್ನು ಗಮನಿಸಿದರೆ ದೇವರಾಜರು 6ಕ್ಕೆ ಏರುವುದು ಒಂದು ಬದಿಗಿರಲಿ, 3ರ ಪ್ರಪಾತಕ್ಕೆ ಜಾರಿ ಬಿದ್ದುದೇ ಹೆಚ್ಚು. ಕನ್ನಡ ನಾಡಿನ ಪುಣ್ಯದ ನದಿಗಳೇ ನಿಮಗಿದುವೆ ನಮನ, ಗಿಡಮರ ಜಲಚರ ಪಕ್ಷಿ ಸಂಕುಲ ಮಾನವರ ನಮನ. ಕನ್ನಡ ನಾಡಿನ ಪುಣ್ಯದ ನದಿಗಳೇ ನಿಮಗಿದುವೆ ನಮನ. ಊರೂರು ತಿರುಗಿ ಸಾಕು ಬೇಕಾಗಿ ಬೆಂದು ಬಸವಳಿದ ದೇವರಾಜರು ಆ ಭುಜಕ್ಕೆ ಗಿಟಾರು. ಈ ಭುಜಕ್ಕೆ ಅನಿಶ್ಚಿತ ಆದಾಯದ ನಿರಾಸೆಗಳನ್ನು ಹೊತ್ತು ಇಡಲಾಗದ ಹೆಜ್ಜೆಗಳನ್ನು ಅಧೈರ್ಯದಿಂದಲೇ ಗಿಣಗೇರಿಯ ದ್ಯಾವಮ್ಮನ ಧರಣಿಯಲ್ಲಿ ಇಟ್ಟಿದ್ದರು. ಅದು 1991ರ ಸಂದರ್ಭ. ಆಶ್ಚರ್ಯವೆಂಬಂತೆ ದುರ್ಗಮ್ಮನ ಮಡಿಲ ಮಕ್ಕಳು ಅತಿಥೇಯರಾಗಿ ಬರಮಾಡಿಕೊಂಡ ವಿಧಾನ ದೇವರಾಜರ ಮುಂದೆ ಪ್ರೀತಿಯ ರಾಶಿಯನ್ನೇ ಮಾಡಿತ್ತು. ಆ ಪ್ರೀತಿಯೇ ದೇವರಾಜರಲ್ಲಿ ತಾನು ಬಾಳಬೇಕು ಎಂಬುವ ಒಂದು ಪುಟ್ಟ ಆಶಾಕಿರಣದ ಬೆಳಕು ಹರಿಸಿತ್ತು. ಒಂದು ಕಟ್ಟಕಡೆಯ ಪ್ರಯತ್ನ ಮಾಡಿಬಿಡೋಣ ಎನ್ನುವ ಸಂಕಲ್ಪ ಸಹ ಮಾಡಿಯೇ ಬಿಟ್ಟಿದ್ದರು ದೇವರಾಜ್. ಸರಿ, ಅಲ್ಲಿಂದೀಚೆಗೆ ಗಿಣಗೇರಿಯ BPL ಜನವಸತಿಯ ಪರಿಸರದಲ್ಲಿ ಸಣ್ಣದೊಂದು ಸೂರು ದೇವರಾಜ್ ಹಲಗೇರಿಯ ತೆಲಗಿದೆ. ಸಾಮಾನ್ಯರಲ್ಲಿ ತೀರಾ ಸಾಮಾನ್ಯರು, ಬಡತನದ ತುಂಬು ಸಂಸಾರಸ್ಥರು, ಒಂದು ಕೋಣೆಯ ಮನೆ. ಇದು ಮಡದಿ
ಮಕ್ಕಳು, ಸೊಸೆ ಹಾಗೂ ಮೊಮ್ಮಕ್ಕಳ ಜೊತೆ ವಾಸಕ್ಕೆ ಇರುವ ಗೂಡು. ಬಾಯಾರಿಕೆಗೆ ಇಂದಿಗೂ ಪ್ರಧಾನಮಂತ್ರಿ ಕುಡಿಯುವ ನೀರಿನ ಯೋಜನೆಯ ನಲ್ಲಿ ನೀರು ಹೊತ್ತು ತರುತ್ತಾರೆ ದೇವರಾಜರ ಮಡದಿ. ರಾಶಿ ರಾಶಿ ಎದುರಾಗುವ ಬದುಕಿನ ತಾಪತ್ರಯ ಎಂದು ಇವರನ್ನು ವಾದ್ಯ ಸಂಗೀತದ ವಾದನದಿಂದ ದೂರ ಇಡುವುದಿಲ್ಲ ಎಂಬುದೇ ಇವರ ಕಲಾರಾಧನೆ ವೈಶಿಷ್ಟ್ಯ. ಉಮಾಶ್ರೀ ಮತ್ತು ಸುಧೀರ್, ಆಮೇಲೆ ಉದಯ್ ಕುಮಾರ, ರಾಜೇಶ್ ಎಲ್ಲರೂ ನಮ್ಗೆ ಭಾಳ ಚಿರಪರಿಚಿತರು. ಆಮೇಲೆ NS ರಾವ್, ಈ ರೀತಿ ಎಲ್ಲರೂ ನಮ್ಮ ಕಂಪನಿಗೆ ಬರ್ತಾಯಿದ್ರು, ಹೋಗ್ತಾಯಿದ್ರು. ಅವರು ತಮ್ಮ ಮಾಲೀಕರು ಕರೆಸಿರ್ತಿದ್ರು, ತಮ್ಮ ಕರ್ತವ್ಯ ನಿಭಾಯಿಸಿ ಅವರು ಹೋಗ್ತಾಯಿದ್ರು. ಆದರೆ ನಾವು ಅಲ್ಲಿ ರೆಗ್ಯುಲರ್, ನಾವು ಆರ್ಟಿಸ್ಟು, ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ವಿ, ನುಡಿಸೋದಾಗಲಿ. ಆಮೇಲೆ ಅವರ ನಮ್ಮ ಒಡನಾಟ ಹೆಂಗಿತ್ತಂದರೆ, ಅವರು ಸುಧೀರ್ ಅವರು ಗೌಡ್ರ ಗದ್ದಲ ನಾಟಕಕ್ಕೆ ದೇವೇಗೌಡನ ಪಾತ್ರ ವಹಿಸ್ತಿದ್ರು. ಅದು ಒಂಥರ ವಿಲನ್ ಪಾತ್ರ. ನಾನು ಆವಾಗ ಗಿಟಾರ್ ಬಾರಿಸ್ತಿದ್ದೆ. ಗಿಟಾರ್ ಬಾರಿಸುವ ಆ ನನ್ನ ಸ್ಟೆಪ್ಗೂ ಅವರು ಹೆಜ್ಜೆ ಹಾಕುವ ಸ್ಟೆಪ್ಗೂ ಭಾಳ ಅಚ್ಚುಕಟ್ಟಾಗಿ ಹೊಂದಾಣಿಕೆ ಆಗಿದ್ವು. ಹಾಗಾಗಿ ಪ್ರತಿ ಕ್ಯಾಂಪ್ಗೂ ನಮ್ಮ ಮಾಲೀಕರು ಅವ್ರನ್ನ ಕರೆಯಲು ಹೋದಾಗ ಅವರು ಗಿಟಾರ್ ದೇವರಾಜ್ ಇದ್ದಾನೋ ಇಲ್ಲೋ ಅಂತ ಈ ಪ್ರಶ್ನೆಗೆ ಸುಧೀರ್ ಅವರು ಅವ್ರಿಗೆ ಕೇಳ್ತಿದ್ರು. ದೇವರಾಜ್ ಹಲಗೇರಿ ಅನೇಕ ರಂಗಗೀತೆಗಳನ್ನು ರಚಿಸಿ ಸಂಗೀತ ಸಂಯೋಜನೆ ಮಾಡಿಕೊಟ್ಟಿದ್ದಾರೆ. ಇವರು ಕಂಪೋಸ್ ಮಾಡಿದ ಒಂದು ವಿಶಿಷ್ಟ ಗೀತೆ ಇಲ್ಲಿದೆ. ಅದುವೇ ಅಜಾತಶತ್ರು. ಸಂಸದೀಯ ಪಟು, ರಾಷ್ಟ್ರಹಿತದ ಚಿಂತನೆಯ ವಿಶಿಷ್ಟ ರಾಜಕಾರಣಿ, ಹಳ್ಳಿ ಹಳ್ಳಿಗೆ ರಸ್ತೆಗಳನ್ನು ತಂದಿಟ್ಟ ಪ್ರಧಾನಿ, ಮಾಜಿ ಅಟಲ್ ಬಿಹಾರಿ ವಾಜಪೇಯಿಯವರ ಕಾವ್ಯ ದೇವರಾಜರ ಸಂಗೀತ ಸಂಯೋಜನೆ ಮತ್ತು ಹಾಡುಗಾರಿಕೆಯಲ್ಲಿ ಹೀಗೆ ಮೂಡಿಬಂದಿದೆ. ನದಿಯಾ ನ ಪಿಯೇ ಕಭಿ ಅಪನಾ ಜಲ್, ವೃಕ್ಷ ನ ಖಾಯೇ ಕಭಿ ಅಪನಾ ಫಲ್. ನದಿಯಾ ನ ಪಿಯೇ ಕಭಿ ಅಪನಾ ಜಲ್, ವೃಕ್ಷ न खाए कभी अपना फल. अपने तन को, मन को, धन को, अपने तन को, मन को, धन को, देश को दे दे दान रे, देश को दे दे दान रे. ओ सच्चा इंसान रे, ओ सच्चा इंसान रे, ओ सच्चा इंसान रे, ओ सच्चा इंसान रे. ಊರ ಕೇರಿಯ ಮಕ್ಕಳಿಗೆ ಸಂಗೀತ ಕಲಿಸ್ತಿದ್ರು ಕೋವಿಡ್ ಪೂರ್ವದಲ್ಲಿ ಈ ದೇವರಾಜ್. ಆದರೆ ಮಹಾಮಾರಿ ಕರೋನಾ ಹಾವಳಿ ಸಂಗೀತ ಶಾಲೆಗೂ ಬೀಗ ಹಾಕಿಸಿತ್ತು. ಆದರೂ ಮನೆ ಮಕ್ಕಳು ಹಾಗೂ ತಮ್ಮ ಹಿಂದಿನ ಹಿರಿಯ ವಿದ್ಯಾರ್ಥಿಗಳ ಜೊತೆಗೆ ಸೇರಿಕೊಂಡು ಸಂಗೀತಾಭ್ಯಾಸ ಮಾಡೋದು ನಿಲ್ಲಿಸಲೇ ಇಲ್ಲ ಇವರು. ದೇವರಾಜರ ಒಬ್ಬ ಮಗ ಅಕಾಲಿಕವಾಗಿ ದೇಹತ್ಯಾಗ ಮಾಡಿದ್ದಾರೆ. ಇನ್ನೊಬ್ಬ ಮಗ ಇದೇ ಗಿಣಗೇರಿಯ ಸಮೀಪದ ಕಾರ್ಖಾನೆಯಲ್ಲಿ ದುಡಿಯುತ್ತಿರುವ ನೌಕರ. ಮೊಮ್ಮಕ್ಕಳಿಗೆ ಅಜ್ಜನ ಬಳುವಳಿ ಅಂದರೆ ಮತ್ತದೇ ಸಂಗೀತ ವಿದ್ಯೆಯ ಆಲಾಪನೆ. ವಾದ್ಯಗಳ ಮೇಲಿನ ಕೈ ಬೆರಳಾಟದ ನಾದದ ಅಲೆಗಳ ಹುಡುಗೊರೆ. ಗಿಣಗೇರಿಯ ಕೆರೆಯ ಅಂಚಿನಲ್ಲಿ ಕುಳಿತು ಆಲಾಪಿಸುವಾಗ ದೇವರಾಜರ ಸ್ವರದಲ್ಲಿ ಉಕ್ಕಿ ಬರುವ ಗಂಗೆ ಹೀಗಿದ್ದಾಳೆ. ಕರುಣದಿ ಹರಸಮ್ಮ ಗಂಗಾಯಿ, ನಾಡಲಿ ಹರಿಯುವಳು ತುಂಗ. ಕರುಣದಿ ಹರಸಮ್ಮ ಗಂಗಾಯಿ, ನಾಡಲಿ ಹರಿಯುವಳು ತುಂಗ. ಮಕರವಾಹನೆಯಾಗಿ ಶಿಖರೇಶನ ಮೂಡಿ ಏರಿ ಕುಳಿತೇನಿ ಅಮ್ಮ, ಏರಿ ಕುಳಿತೇನಿ ಅಮ್ಮ. ಸವತಿ ಮತ್ಸರದಿಂದ
ಬೆಂದ ಪರಮೇಶ್ವರಿಗೆ ಸವತಿ ಮತ್ಸರದಿಂದ ಬೆಂದ ಪರಮೇಶ್ವರಿಗೆ ಅಂದು ನೀ ಮುರಿದೆ ಹಮ್ಮ, ಅಂದು ನೀ ಮುರಿದೆ ಹಮ್ಮ. ಕರುಣದಿ ಹರಸಮ್ಮ ಗಂಗಾಯೇ ನಾಡಲಿ ಹರಿಯುವಳು ತುಂಗಾ. ಇತ್ತೀಚಿನ ವರ್ಷಗಳಲ್ಲಿ ದೇವರಾಜ ಹಲಗೇರಿ ಅವರನ್ನು ಯಾರೋ ಪುಣ್ಯಾತ್ಮರು ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಜೋಡಿಸಿಕೊಟ್ಟಿದ್ದಾರೆ. ಇಲ್ಲಿ ಅನೇಕ ಸಂಗೀತಾಕಾಂಕ್ಷಿಗಳಿಗೆ ಹಲಗೇರಿ ಮಾಸ್ತರರು ಗುರುವರೇಣ್ಯರು. ಅಷ್ಟೇ ಅಲ್ಲ, ಅದಕ್ಕೂ ಮೊದಲು ಘೋರ್ಪಡೆ ಶಾಲೆಯ ಹೈಸ್ಕೂಲ್ ಮಕ್ಕಳ ಸ್ವರಕ್ಕಿವರು ಆಲಾಪನೆಯ ತಾಲೀಮು ಮಾಡಿಸಿ ಸಾಣೆ ಹಿಡಿದಿದ್ದಾರೆ. ಬೆಳೆಯುವ ಪುಟ್ಟ ಮಕ್ಕಳಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ವಾದ್ಯ ನುಡಿಸುವ ಗೀಳು ಬಿತ್ತಿದ್ದಾರೆ. ದಾಸ ದಾಸರ ಮನೆಯ ದಾಸಿಯರ ಮಗನಾನು, ದಾಸ ದಾಸರ ಮನೆಯ ದಾಸಿಯರ ಮಗನಾನು. ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ, ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ. ದಾಸದ ಹಲಗೇರಿ ಮಾಸ್ತರು ಕಲಿಸಿಕೊಟ್ಟ ಸಂಗೀತ ಪಾಠದಿಂದ ಅನೇಕರು ಜೀವನ ರೂಪಿಸಿಕೊಳ್ಳುವಂತಾಗಿದೆ. ಗುರು ಕಾರುಣ್ಯದ ಕಿರಣದಲ್ಲಿ ಇರುವ ತನ್ನ ವಿದ್ಯಾರ್ಥಿಗಳಿಗೆ ಕಲಾದೇವಿಯ ಆಶೀರ್ವಾದವನ್ನೇ ದಾರಿ ಎರೆದಿದ್ದಾರೆ. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಂದು ಈಗಾಗಲೇ ಸ್ನಾತಕೋತ್ತರ ಪದವಿ ಮುಗಿದಿದೆ ಸಂಗೀತದಲ್ಲಿ. ಆ ಸಂದರ್ಭದಲ್ಲಿ ನಮಗೆ ದೇವರಾಜ್ ಸರ್ ಪರಿಚಯ ಆದರು. ನಮಗೆ ಸುಗಮ ಸಂಗೀತಕ್ಕಾಗಿಯೇ ಪ್ರತ್ಯೇಕವಾಗಿ ಅವರು ನಮಗಿದ್ದರು. ನಮಗೆ ಸಿಲೆಬಸ್ಗೆ ತಕ್ಕಂತಹ ಒಂದು ಸುಗಮ ಸಂಗೀತವನ್ನು ಅವರು ನಮಗೆ ಹೇಳ್ಕೊಡ್ತಾ ಇದ್ದರು. ಬರೀ ಕ್ಲಾಸಿಕಲನ್ನು ಹೇಳ್ಕೊಡ್ತಾರೆ ಅಂತ ನಮಗೆ ಗೊತ್ತಿದ್ದಿಲ್ಲ. ಬಟ್ಟು ಸುಗಮ ಸಂಗೀತನೂ ಕೂಡ ನಮಗೆ ಅನುಕೂಲವಾಗಿರೋಂಥ ರೀತಿಯಲ್ಲಿ ನಮಗೆ ದೇವರಾಜ್ ಸರ್ ನಮಗೆ ಕಲಿಸ್ಕೊಡ್ತಾ ಇದ್ದರು. ಹಿರಿಯ ಜೀವ ದೇವರಾಜ್ ಒಬ್ಬ ರಂಗಸಂತ. ತೆರೆಯ ಹಿಂದೆ ಕ್ರಿಯಾತ್ಮಕ ಹಾಗೂ ರಚನಾತ್ಮಕವಾಗಿ ದುಡಿದ ಸಂಗೀತ ಸಂಯೋಜಕ, ರಂಗನಾಟಕಗಳ ರಚೇತಕ, ಗೀತ ರಚನೆಕಾರ. ಬದುಕಿನ ಅಮೂಲ್ಯ ಕಾಲಘಟ್ಟವನ್ನು ನಿಷ್ಕಲ್ಮಶವಾದ ಭಾವದಿಂದ ಕಲಾದೇವಿಯ ಸೇವೆಗಾಗಿ ಸಮರ್ಪಿಸಿದವರು. ಆದರೂ ಇವರಿಗೆ ಸರ್ಕಾರದ ಯಾವುದೇ ಗೌರವ ಪತ್ರಂ ಪುಷ್ಪಂ ತೋಯಂ ಎಂದು ಸಂದಾಯವಾಗಲೇ ಇಲ್ಲ. ಸಂಗೀತ ನಾಟಕ ಅಕಾಡೆಮಿ ಗೌರವವಾಗಲಿ, ಕರ್ನಾಟಕ ರಾಜ್ಯೋತ್ಸವ ಗೌರವವಾಗಲಿ ಇವರಿಗೆ ಈ ತನಕ ದಕ್ಕದಿರುವುದು ಕಲೆಗೆ ತಂದಿಟ್ಟ ಅವಮಾನ. ನನ್ನ ಗುರುಗಳಾಗಿರ್ತಕ್ಕಂಥ ಶ್ರೀ ದೇವರಾಜ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ 2002 ಮತ್ತು 3ನೇ ಇಸ್ವಿಯಿಂದನೇ 2003 ಮತ್ತು 4ನೇ ಇಸ್ವಿಯಿಂದ ಅವರು ನನಗೆ ಪರಿಚಿತರು. ಹಾಗಾಗಿ ಹಲವಾರು ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಹೀಗೆ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಅವರು ನನ್ನ ಜೊತೆಗೆ ಮಾಡಿದ್ದಾರೆ. ಸಂಗೀತ ಸಂಯೋಜನೆ, ಸಾಹಿತ್ಯ ರಚನೆ, ಈ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ನನಗೆ ಯಶಸ್ವಿಯನ್ನು ತಂದುಕೊಟ್ಟಿದ್ದಾರೆ. ಹಾಗೆ ಅವರು 40-45 ವರ್ಷಗಳಿಂದ ರಂಗ ಸಂಗೀತದ ಕಲಾವಿದರಾಗಿ, ಹಿರಿಯ ಕಲಾವಿದರಾಗಿ ಅವರು ಈಗ ಯಾವುದೇ ಸರ್ಕಾರದ ಒಂದು ಸಹಾಯ ಇಲ್ಲದೇ ಬಂದಿದ್ದಾರೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಅವರನ್ನು ಗುರುತಿಸಿ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಆದಷ್ಟು ಬೇಗ ಲಭಿಸಲಿ. ಇವರ ಒಂದು ಕಲೆಗೆ ನಿಜವಾದ ಒಂದು ಪ್ರತಿಫಲ ಸಿಗಬೇಕು ಅಂತಂದರೆ ಈ ಪ್ರಶಸ್ತಿಗಳು ಕೂಡ ತುಂಬ ಒಂದು ಗರಿಮೆಯನ್ನು ತರ್ತವೆ. ಅದಕ್ಕೋಸ್ಕರ ಸರ್ಕಾರ ಈ ನಿಟ್ಟಿನಲ್ಲಿ ಇಂತಹ ಕಲಾವಿದರನ್ನು ಗುರುತಿಸಬೇಕು. ಉಮಾಶ್ರೀ ಅವ್ರಿಗೆ ನೀವು ನಮ್ಗೆ ಹೆಲ್ಪ್ ಮಾಡಿರಿ ಅಂತ ನಾನು ಹೋಗಿ ಅವ್ರನ್ನ ಕೇಳಲೇ ಇಲ್ಲ. ಲೈಟ್ ಮ್ಯೂಸಿಕ್ಕಿಗೆ ಅವ್ರು ನುಡಿಸುವಂಥ ವೈಖರಿ ತುಂಬ ಅದ್ಭುತ. ಅವ್ರದ್ದು ಸ್ಪೆಷಲ್, ಲೈಟ್ ಮ್ಯೂಸಿಕ್ಕಿಗೆ ನುಡಿಸುವಂಥದ್ದು ತುಂಬ ಸ್ಪೆಷಲ್. ಸಣ್ಣವರಿದ್ದಾಗಲೇ ಸಂಗೀತವನ್ನು ಕಲ್ತ್ಕೊಂಡು ನಂತರ ನಾಟಕ ರಂಗಕ್ಕೆ ಹೋಗಿ ವೃತ್ತಿ ರಂಗಭೂಮಿಗಳಲ್ಲೆಲ್ಲ ಕೆಲಸ ಮಾಡಿ ಮತ್ತು ಸಂಗೀತ ಕ್ಷೇತ್ರಕ್ಕೆ ಮರಳಿ ಅದರಲ್ಲಿ ಲೈಟ್ ಮ್ಯೂಸಿಕನ್ನು ಸ್ಪೆಷಲ್ ಆಗಿ ತಗೊಂಡು ಹಲವಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಅವರ ಜೀವನ ಉದ್ಧಾರ ಮಾಡಿ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಸುಗಮ ಸಂಗೀತನೇ ಬಹಳ ಪ್ರಚಾರದಲ್ಲಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಇಂಥ ಒಬ್ಬ ಬಹುಮುಖ ಪ್ರತಿಭೆಯವರಿಗೆ ಸರ್ಕಾರ ಆಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳಾಗಿರ್ಬೋದು ಯಾಕೆ ಹೆಚ್ಚಿನ ಪ್ರಶಸ್ತಿಗಳನ್ನು ಅಥವಾ ಅವ್ರನ್ನ ಹೆಚ್ಚಿಗೆ ಮನ್ನಣೆಯನ್ನು ಕೊಡಲಿಲ್ಲ ಅಂತಕ್ಕಂಥದ್ದು ಒಂದು ಶೋಚನೀಯ. ಸುಗಮ ಸಂಗೀತ ಅಂದ ತಕ್ಷಣ ನನಗೆ ನೆನಪಾಗೋದು ದೇವರಾಜ್ ಗಿರಿಗೇರಿ ಸರ್. ಯಾಕೆಂದರೆ
ಸುಗಮ ಸಂಗೀತದಲ್ಲಿ ಹಲವಾರು ಪ್ರಕಾರಗಳಿವೆ. ಆ ಪ್ರಕಾರಗಳನ್ನು ಕೂಡ ನಮಗೆ ವಿದ್ಯೆಯನ್ನು ದಾರಿ ಎರೆದಿದ್ದಾರೆ. ತಾವೇ ಸ್ವತಃ ಸಾಹಿತ್ಯಗಳನ್ನು ಬರೆದು ಆ ಸಾಹಿತ್ಯಗಳಿಗೆ ಕಂಪೋಸಿಷನ್ ಮಾಡಿ ಆ ಹಾಡುಗಳನ್ನು ಅವರಲ್ಲಿ ಇರುವಂಥ ಹಾಡುಗಳನ್ನು, ಅವರಲ್ಲಿ ಇರುವಂಥ ವಿದ್ವತ್ತನ್ನು ನಮಗೆ ದಾರಿ ಎರೆದಿದ್ದಾರೆ. ಅವರಿಗೆ ಅನಂತ ಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. 2011ರಿಂದ 2022ರವರೆಗೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ನಾನು ಸಂಗೀತ ಅಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಿದ್ದೆ. ಆ ಸಮಯದಲ್ಲಿ ಶ್ರೀ ದೇವರಾಜ್ ಹಲಿಗೇರವರು ನಮ್ಮ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರು. ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಅಧ್ಯಾಪಕರಾಗಿದ್ದರು. ನಮಗೂ ಸಹ ಹಿರಿಯರಾಗಿದ್ದರೂ ಕೂಡ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಒಡನಾಟ ಇತ್ತು. ಅತ್ಯದ್ಭುತವಾಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದಲ್ಲದೆ ತಾವು ಹಾಡ್ತಿದ್ರು. ಹಿರಿಯ ಜೀವ ದೇವರಾಜ್ ಒಬ್ಬ ರಂಗಸಂತ. ತೆರೆಯ ಹಿಂದೆ ಕ್ರಿಯಾತ್ಮಕ ಹಾಗೂ ರಚನಾತ್ಮಕವಾಗಿ ದುಡಿದ ಸಂಗೀತ ಸಂಯೋಜಕ, ರಂಗನಾಟಕಗಳ ರಚೇತಕ, ಗೀತ ರಚನೆಕಾರ. ಬದುಕಿನ ಅಮೂಲ್ಯ ಕಾಲಘಟ್ಟವನ್ನು ನಿಷ್ಕಲ್ಮಶವಾದ ಭಾವದಿಂದ ಕಲಾದೇವಿಯ ಸೇವೆಗಾಗಿ ಸಮರ್ಪಿಸಿದವರು. ನಾವು ತೆರೆದ ಮನಸ್ಸಿನಿಂದ ದೇವರಾಜರ ಕಣ್ಣಲ್ಲೇ ಕಣ್ಣನ್ನು ನೆಟ್ಟು ನೋಡಿದಾಗ ಆ ಹಿರಿಯ ಜೀವದ ಕಣ್ಣಾಲೆಗಳಲ್ಲೇ ಬತ್ತಿ ನಿಂತ ಬಿಸಿ ಹನಿಗಳ ಒಳ ಮನಸ್ಸಿನ ನೋವು, ತುಡಿತಗಳು, ಆಕಾಂಕ್ಷೆಗಳು, ಆಶಯಗಳು ನಮ್ಮ ಹೃದಯಕ್ಕೆ ಮುಟ್ಟುತ್ತವೆ. ಅಲ್ಲ, ಬದುಕಿನಲ್ಲಿ ಇಷ್ಟು ನೊಂದರೂ ಇವರ ಮನಸ್ಸಿನಾಳದ ಗುಡಿಯಲ್ಲಿ ಉತ್ಸಾಹ, ಹುಮ್ಮಸ್ಸು ಬಾಡಲೇ ಇಲ್ಲ ಅನ್ನುವುದೇ ಜೀವನ ಪ್ರೀತಿ. ನಮ್ಮ ರಾಜಕಾರಣಿಗಳಿಗೆ, ಊರ ಪ್ರಮುಖರಿಗೆ ಏನಾಗಿರುತ್ತೆ ಅಂತ. ಬದುಕು, ಭವಣೆ, ಜ್ಞಾನ, ಕಲಾ ಸೇವೆಗಳೆಂದರೆ ಯಾಕಿಷ್ಟು ಇವರಿಗೆ ತಿರಸ್ಕಾರ, ತಾತ್ಸಾರ ಅನ್ನುವುದು ಯಕ್ಷ ಪ್ರಶ್ನೆ. ದೇವರಾಜರ ಜೀವನಾನುಭವದ ಮಾರ್ಗದಲ್ಲಿ ದೂರ ಸಾಗಿ ಬಂದ ಹೆಜ್ಜೆಗಳಿವು. ಸಂಜೆಗೆಂಪಿನಲ್ಲಾದರೂ ಒಂದಷ್ಟು ಕಾಲ ಸಂತೃಪ್ತಿಯ ರಹದಾರಿಯಲ್ಲಿ ಮೂಡುವಂತಾಗಲಿ ಇವರ ಆ ಹಿರಿದಾದ ಹೆಜ್ಜೆಗಳು ಎಂಬುದು ಕಲಾಪ್ರೇಮಿಗಳ ಹೆಬ್ಬಯಕೆ. ಹಾಗಾದಾಗ ಮಾತ್ರ ಭಾರತೀಯ ರಂಗಸಂಗೀತ, ರಂಗವಾದ್ಯ ಸಂಗೀತದ ಅಮೂಲ್ಯ ಸೇವೆಗೆ ಮಾನ್ಯತೆ ಸಿಕ್ಕಂತೆ, ಗೌರವವು ಸಂದಂತೆ ಅಲ್ಲವೇ? ಕ್ಯಾಮರಾ ರಿಪೋರ್ಟರ್ ಅಣ್ಣಪ್ಪ ಬಿ ಗೌಡ ಜೊತೆ ಸಂಚಾರಿ ಜರ್ನೋ ಶ್ಯಾಮ್, ಗಿಣಗೇರಿ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ.